ಎಕ್ಸಾಮ್ನಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬಂದರೆ ಆ್ಯಕ್ಚುಲಿ ಖುಷಿ ಆಗುತ್ತೆ. ಯಾಕೆ ಗೊತ್ತಾ? ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಹೆಂಗಿದ್ರು ಇದು ಸಿಲೆಬಸ್ಸಲ್ಲಿ ಇಲ್ಲ ಅಂತ. ಆದರೆ ಲೈಫಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬಂದರೆ, ಅಂದರೆ ಸಿಚುವೇಶನ್ಸ್ ಬಂದರೆ ಸೈಕ್ ಆಗುತ್ತೆ, ಅಂದರೆ ಟೆನ್ಷನ್ ಆಗುತ್ತೆ. ಸೊ ಆ ಟೆನ್ಷನ್ನೆಲ್ಲ ಪಕ್ಕಕ್ಕಿಟ್ಟು ನಿಮಗೆ ಇದೇ ಟೈಟಲ್ನ ಒಂದು ಸಿನಿಮಾ ಮೂಲಕ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಇದೇ ಡಿಸೆಂಬರ್ 27ನೇ ತಾರೀಕು ನಿಮ್ಮ ಮುಂದೆ, ಅಂದರೆ ಕರ್ನಾಟಕದ ಜನತೆ ಮುಂದೆ ಬರ್ತಾ ಇರುವಂಥ ಸಿನಿಮಾನೇ ಔಟ್ ಆಫ್ ಸಿಲೆಬಸ್. ಈ ಟೈಟಲ್ ಇಟ್ಟಾಗಿಂದನೂ ಸಿಕ್ಕಾಪಡೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ಸಿನಿಮಾ. ಆ್ಯಂಡ್ ಒಂದೊಂದು ಜಲಕ್ಕಿಂದನೂ ಕೂಡ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಸೊ ಬಹಳಷ್ಟು ಪ್ರಶ್ನೆಗಳು ನನ್ನ ಕಡೆಯಿಂದ ಅಂತೂ ಇದೆ. ಅವ್ರ ಹತ್ರನೇ ಮಾತಾಡೋಣ. ಅಂದರೆ ಔಟ್ ಆಫ್ ಸಿಲೆಬಸ್ ಟೀಮ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯಾ ಶೆಟ್ಟಿ. ಆ್ಯಂಡ್ ಎಸ್, ಇವತ್ತು ಪಬ್ಲಿಕ್ ಟಿವಿಗೆ ಔಟ್ ಆಫ್ ಸಿಲೆಬಸ್ ಮೂಲಕ ಒಂದು ಸಿನಿಮಾ ತಂಡ ನಮ್ಮ ಜೊತೆ ಇದ್ದಾರೆ. ಸೊ ಎಸ್, ಇದರಲ್ಲಿ ಏನೇನು ಹೇಳಬೇಕು ಇವ್ರಿಗೆ ಇಂಟ್ರೊಡಕ್ಷನ್ ಅಂದರೆ ಒಂದು ಲಿಸ್ಟೇ ಇದೆ. ನಾನು ಏನೇನು ಹೇಳೋಣ ಅಂತ ಅಂದ್ಕೊಂಡಷ್ಟು ನಂಗೆ ಕನ್ಫ್ಯೂಷನ್ ಆಗ್ತಿದೆ. ಸೊ ಸಿಂಪಲಾಗಿ ಹೇಳ್ಬಿಡ್ತೀನಿ. ವೆರಿ ಟ್ಯಾಲೆಂಟೆಡ್ ಪ್ರದೀಪ್ ದೊಡ್ಡಯ್ಯ ಸರ್ ಇದ್ದಾರೆ. ಸರ್ ವೆಲ್ಕಮ್ ಸರ್. ನಾನು ಯಾಕೆ ಅದು ಹೇಳಿದೆ ಅಂತ ಆಮೇಲೆ ಬರ್ತೀನಿ. ಓಕೆ, ಇನ್ನೂ ಒಂದು ಸಿನಿಮಾ ಒಂದು ಅಷ್ಟು ಚೆನ್ನಾಗಿ ಬರಬೇಕು, ಕಂಪ್ಲೀಟಾಗಿ ಸ್ಟಾರ್ಟಿಂದ ಎಂಡ್ವರೆಗೂ ಒಂದು ಚೆನ್ನಾಗಿ ಬಂದು ವೀಕ್ಷಕರಿಗೆ ರೀಚ್ ಆಗಬೇಕು ಅಂತಂದರೆ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಪ್ರೊಡಕ್ಷನ್ ಹೌಸ್. ಸೊ ಆಟ್6 ಎಂಟರ್ಟೈನ್ಮೆಂಟ್ ಮುಖಾಂತರ ಈ ಒಂದು ಸಿನಿಮಾಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿರುವಂಥದ್ದು ವಿಜಯ್ ಕಲಾ ಮ್ಯಾಮ್, ಪ್ರೊಡ್ಯೂಸರು. ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ ಮಾ. ವೆಲ್ಕಮ್. ಆ್ಯಂಡ್ ಎಸ್, ಮೀನ ಕಣ್ಣ ಚೆಲುವೆ ಅಂತ ಹೇಳ್ಬೋದು. ನಂಗೆ ಇವ್ರ ಕಣ್ಣು ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಅಂತ ಅನಿಸ್ತು. ಗಂಡ್ಮಕ್ಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಮುದ್ದಾಗಿರುವಂಥ ಈ ಸಿನಿಮಾದ, ಅಂದರೆ ಔಟ್ ಆಫ್ ಸಿಲೆಬಸ್ ಸಿನಿಮಾದ ನಾಯಕಿ ಹೃತಿಕಾ ಅವರಿದ್ದಾರೆ. ಹಾಯ್ ಹೃತಿಕಾ, ವೆಲ್ಕಮ್. ಕಣ್ಣು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ನಿಮಗೆ ಈಗ ಬರ್ತೀನಿ. ಗೆಟಿಂಗ್ ಬ್ಯಾಕ್ ಟು ದ ಪಾಯಿಂಟು. ಲಿಸ್ಟ್ ತುಂಬ ಉದ್ದ ಇದೆ ಸರ್. ಹೇಳಿ ಸರ್, ಎಲ್ಲಿಂದ ಶುರು ಮಾಡೋಣ? ಚಿತ್ರಕಥೆ, ಕತೆ, ಇದನ್ನು ನೋಡ್ತಾ ಇದ್ದು ನಾನು ಬರಿತಾ ಇದ್ದೀನಿ ಇಷ್ಟು ಉದ್ದ ಬರ್ತಾ ಇದೆ. ಏನು ಎಲ್ಲ ನೀವೇ ಮಾಡ್ಬಿಟ್ಟು ಎಷ್ಟು ಜನ ಹೊಟ್ಟೆ ಮೇಲೆ ಹೊಡಿಬೇಕಂತಿದ್ದೀರಾ? ಇಲ್ಲ, ಯಾರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಅಲ್ಲ, ಮತ್ತೇನ್ ಸರ್ ಅದು ಅಷ್ಟು ಉದ್ದ ಲಿಸ್ಟು? ಸಕಲ ಕಲಾ ವಲ್ಲಭಾನೆ. ಯೋಗರಾಜ್ ಭಟ್ ಸರ್ ಡೈಲಾಗು ಇದೆ ಸಿನಿಮಾದಲ್ಲಿ. ಅದಕ್ಕೇನೆ ಏನ್ ಬರಲ್ಲ ಹಂಗಿದ್ರೆ ಈ ಸಿನಿಮಾದಲ್ಲಿ ಏನೇನ್ ಮಾಡಿದಿರ ನೀವೇ ಹೇಳ್ಬಿಡಿ, ಏನ್ ಮಾಡಿಲ್ಲ ಅನ್ನೋದನ್ನ ನೀವೇ ಹೇಳ್ಬಿಡಿ. ನೋಡೋದೊಂದು ನಾನೊಬ್ಬ ಮಾಡೋಕ್ಕಾಗಲ್ಲ, ಅದಕ್ಕೆ ಜನ ಕರೆಕ್ಟ್. ಅದಕ್ಕೆ ಜನ ಬೇಕೇ ಬೇಕು. ಹೌದು. ಅದು ಬಿಟ್ಟರೆ ಎಲ್ಲ ಏನಂದರೆ ನಾವೊಂದು ಎಲ್ಲನ ಹೈಯರ್ ಮಾಡೋಣ ಅಂತಲ್ಲ, ಒಂದು ಫೈನಲ್ ಪ್ರಾಡಕ್ಟ್ ಅಂತ ಬರ್ಕೊಂಡ್ಬಿಟ್ಟಿದ್ವಿ ಫಸ್ಟೇ. ಅದ್ರ ಸಾಂಗ್ ಅಂದರೆ ಸಾಂಗ್ ಹೆಂಗಿರಬೇಕು, ಅದೇ ಸಾಂಗ್ ಲೊಕೇಶನ್ ಕಾಸ್ಟ್ಯೂಮ್ ಹೆಂಗಿರಬೇಕು, ಸ್ವಲ್ಪ ರಿಯಲಿಸ್ಟಿಕ್ ಅಪ್ರೋಚ್ ಅದರಿಂದ ಮೂವಿಗೆ. ಆ ಥರ ಒಂದು ತುಂಬ ಟೆಕ್ನಿಕಲ್ ನಾಲೆಜ್ ಗೊತ್ತಿರೋ ಒಂದು ಕೊರಿಯೋಗ್ರಾಫರ್ ಆಗಲಿ, ಸ್ಟಂಟ್ ಮಾಸ್ಟರ್ ಆಗಲಿ ಬೇಕು ಅಂತ ಅನಿಸಿಲ್ಲ. ಜೊತೆಗೆ ಅವರು ನನ್ನ ಎಂಕರೇಜ್ ಮಾಡಿದ್ರು, ನೀವು ಮಾಡಿ ಈ ಥರ ರಿಯಲಿಸ್ಟಿಕ್ ಸಬ್ಜೆಕ್ಟ್ಗೆ ಮಾಡಿ, ನಿಮ್ಗೆ ಏನು ಬೇಕೋ ಹಂಗೆ ಮಾಡಿ ಸರ್. ಎಲ್ಲ ಸಾಂಗ್ಸು ಮಾಂಟೇಜಸ್ಸೇ, ನಮ್ಮ ಲಿಪ್ಸಿಂಕ್ ಇಲ್ವೇ ಇಲ್ಲ. ಆ ಕಾಲದ ಆ ಥರ ಹೀರೋ ಹಿಡ್ಕೊಂಡು ಲಿಪ್ಸಿಂಕ್ ಸಾಂಗ್ ತುಂಬ ರಿಯಲಿಸ್ಟಿಕ್ ಫೀಲ್ ಕೊಟ್ಟಿದ್ರಿಂದ ಅದು ಆಲ್ಮೋಸ್ಟ್ ರೆಗ್ಯುಲರ್ ಡೈರೆಕ್ಷನ್ ಥರನೇ ಬರುತ್ತೆ, ಸಾಂಗ್ಸ್ ಆಗಲಿ ಅಥವಾ ಆಕ್ಷನ್ ಸೀಕ್ವೆನ್ಸ್ ಆಗಲಿ. ಹಾಗಾಗಿ ಆ ಎಲ್ಲ ಜವಾಬ್ದಾರಿಗಳನ್ನ ಹೊತ್ಕೊಬೇಕಾಯ್ತು. ಮ್ಯಾಮ್ ಇಷ್ಟೆಲ್ಲ ಅವರು ಮಾಡ್ತಿದ್ದಾರೆ, ಹೆಂಗೆ ತಡ್ಕೊಂಡ್ರಿ ಮ್ಯಾಮ್ ಅವ್ರನ್ನ? ಈಸಿ ಇತ್ತಾ ಪ್ರದೀಪ್ ಅವರು ಶೂಟ್ಗೆ ಬಂದಿಲ್ಲ, ಅದಕ್ಕೆ ಇದು ಪಾಯಿಂಟು. ಸೊ ನೀವನ್ ಕೇಳ್ಬೇಕು ಆ ಕ್ವೆಶ್ಚನ್. ಹೇಳಿ, ಈಗ ಇಷ್ಟೆಲ್ಲ ಇದೆ ಅಲ್ಲ ಟ್ಯಾಲೆಂಟ್ಸ್, ಆ ಬಂಡಲ್ ಆಫ್ ಟ್ಯಾಲೆಂಟ್ ನ ಹೇಗೆ ತಡ್ಕೊಂಡಿದ್ದು? ಇಲ್ಲ ಅವರು ತುಂಬಾನೇ ಹಂಬಲ್ ಆಗಿದ್ರು ಸೆಟ್ಟಲ್ಲಿ. ಏನಿಲ್ಲ ಹೇಳಿ ಅಂತ. ಹೌದು ಹೇಳ್ಕೊಟ್ಟಿದ್ದಾರೆ. ನೀವು ಸುಮ್ಮನೆ ರೋಲ್ ಆಗಿದೆ ಏನು ಆ್ಯಕ್ಚುಲಿ ಅಂತ ಕೇಳಿ ಒಂದಿಷ್ಟು ಕಂಪ್ಲೇಂಟ್ ಬರುತ್ತೆ. ಹೌದು, ಈಗ ರೋಲ್ ಆಗ್ತಿಲ್ಲ ಹೇಳಿ. ಅಯ್ಯೋ ಯಾಕೆ ಹೇಳ್ತೀರಾ ಅಂತ. ಓಕೆ, ಈಗ ಒಂದು ಸೀನ್ ಆಯ್ತಾ, ರೋಲ್ ಆಗ್ತಿಲ್ಲ, ಕ್ಯಾಮ್ರಾ ಎಲ್ಲ ಆಫ್ ಆಗಿದೆ, ನಾನು ನೀವು ಇಬ್ಬರೇ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಈಗ ಹೇಳಿ. ಈಗ ಏನಿಲ್ಲ, ಬರೀ ಸ್ವಲ್ಪ ಅವಾಗ ಏನಾದ್ರೂ ಬೈತಾರೆ, ಭಯ ಆಗುತ್ತೆ, ಉಗಿತಾರೆ, ಭಯ ಆಗುತ್ತೆ. ಸೆಟ್ಟಲ್ಲಿ ಯಾರನ್ನೇ ಕೇಳಿದ್ರು ನೀವು ಪ್ರದೀಪ್ ದೊಡ್ಡಯ್ಯ ಅಂದ್ರೆ ಸ್ವಲ್ಪ ಭಯ ಆಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಅವರು ಪ್ರದೀಪ್ ದೊಡ್ಡಯ್ಯ ಅಂದ್ರೆ ದೊಡ್ಡದಾಗೆ ಸೆಟ್ಟಲ್ಲಿ, ಹೌದು ಸೆಟ್ಟಲ್ಲಿ ಅಷ್ಟು ಹೆದರ್ಸಿದ್ದಾರೆ. ನಮ್ಮ ತಂದೆ ಹೆಸರು. ನಿಜ ಹೇಳ್ಬೇಕಂದ್ರೆ ತುಂಬಾನೇ ಸ್ವೀಟ್ ಅವರು. ಅವಾಗ ಒಂದು ಪ್ರೆಷರ್ಸ್ ಇರುತ್ತಲ್ಲ, ಇಲ್ಲ ಮತ್ತೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವಾಗ ಸ್ವಲ್ಪ ಇದಾಗುತ್ತೆ, ಮೀಟರ್ ಆಫ್ ಆಗುತ್ತೆ ಅವ್ರಿಗೂ. ಬಟ್ ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಬಿಕಾಸ್ ಫಸ್ಟ್ ಫಿಲ್ಮ್ ಅಲ್ಲೇ ಇಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಕಷ್ಟ ಆಗುತ್ತೆ. ಎಕ್ಸಾಕ್ಟ್ಲಿ. ಬಟ್ ಸೆಟ್ ಅಲ್ಲಿ ತುಂಬಾನೇ ಒಂದು
ಇದೆಯಲ್ಲ ಎನ್ವೈರನ್ಮೆಂಟು ತುಂಬಾನೇ ಒಂದು ಫ್ಯಾಮಿಲಿ ತರ ಇತ್ತು. ಸೊ ಅವರು ಏನಾದರೂ ಹೆಲ್ಪ್ ಬೇಕು ನನಗೆ ಈ ಕೊರಿಯೋಗ್ರಫಿಯಲ್ಲಿ ಅಂದ್ರೆ ನಾನು ಹೋಗಿ ಹೆಲ್ಪ್ ಮಾಡ್ತೀನಿ. ಸೊ ಆ ಥರ ಎಲ್ಲರೂ ಒಂದು ಆ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಸ್ವಲ್ಪ ತಗೊಂಡ್ವಿ, ಲೈಕ್ ಪರವಾಗಿಲ್ಲ ಹೆಲ್ಪ್ ಮಾಡೋಣ ಅಂತ. ಸೊ ಟೀಮ್ ವರ್ಕ್ ಟೀಮ್ ವರ್ಕ್. ಟೀಮ್ ವರ್ಕ್. ಓಕೆ ಮ್ಯಾಮ್, ನೀವು ಯಾಕೆ ಮ್ಯಾಮ್ ಹೋಗಿಲ್ಲ ಸೆಟ್ ಹತ್ರ ನೀವು? ಯಾಕಂದ್ರೆ ಪ್ರದೀಪ್ ಮೇಲೆ ಭರವಸೆ ಜಾಸ್ತಿ. ನೋಡಿ ಎಷ್ಟು ನಂಬಿಕೆ ಇಟ್ಟಿದಾರ. ಪ್ರದೀಪ್ ಎಲ್ಲ ಹ್ಯಾಂಗಲಿಂದನೂ ಯೋಚನೆ ಮಾಡಿ ಎಲ್ಲ ಹ್ಯಾಂಗಲಲ್ಲಿ ಹೇಗೆ ನಿಭಾಯಿಸ್ತಾನೆ ಅನ್ನೋದು ಗೊತ್ತಿತ್ತು. ಯಾಕಂದ್ರೆ ಮೊದಲಿಂದ ಪ್ರದೀಪ್ ಅವ್ರ ಜೊತೆ ವರ್ಕ್ ಮಾಡಿದ್ರಲ್ಲ, ಸೊ ಗೊತ್ತಿತ್ತು ಆ ಭರವಸೆ ಮೇಲೆ ನಮ್ಮ ಹುಡುಗ ಅಂತ. ಅದು ಉಳಿಸ್ಕೊಂಡಿದೆ. ಯಾಕಂದ್ರೆ ಒಂದು ಕಂಪ್ಲೇಂಟ್ ಹೋಗಿಲ್ಲ ಇದುವರೆಗೂ ಮ್ಯಾಮ್ಗೆ. ಇಲ್ಲೇ ಇದೆ, ಇವತ್ತು ನೀವು ಕೇಳಿದಕ್ಕೆ ಅದು ಪಾಯಿಂಟ್, ಎಲ್ಲ ಇಲ್ಲೇ ಇದೆ, ಅಲ್ಲಿಗೆ ಹೋಗಿಲ್ಲ. ಅದಂತೂ ನಿಜ, ಉಳಿಸ್ಕೊಂಡಿದ್ದಾರೆ. ಓಕೆ, ಸೊ ಅವ್ರು ಫಸ್ಟ್ ಬಂದು ಯಾವುದೋ ಒಂದು ಕತೆ ಈ ಥರ ಇದೆ ಅಂತ ನಿಮ್ಮನ್ನ ಹೇಗೆ ಅಪ್ರೋಚ್ ಮಾಡಿದ್ರು? ಅಂದರೆ ಈ ಥರ ಕತೆ ಇದೆ, ಈಗ ಅಪ್ರೋಚ್ ಮಾಡಿದ ರೀತಿ ಹೆಂಗಿತ್ತು ನಂಗೆ ಹೇಳಿ. ಪ್ರದೀಪ್ ಹೊಸಬ ಏನಲ್ಲ ನಮಗೆ. ಸೊ ನಮ್ಮದು ಆಡ್6 ಅಡ್ವರ್ಟೈಸಿಂಗ್ ಅದು ಗೊತ್ತಿರೋದ್ರಿಂದ, ಸೊ ನಾವು ನಮ್ದು ಏನಿದ್ರು ಎಜುಕೇಷನ್, ಅಡ್ವರ್ಟೈಸಿಂಗ್, ಈವೆಂಟ್ಸ್ ಇದು ನಮ್ಮ ಫೀಲ್ಡ್. ಹೌದು. ಸೊ ಈ ಪ್ರದೀಪು ನಮ್ಮ ಜೊತೆ ಈವೆಂಟ್ಸಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಮುಂದೆ ಬರ್ತಿದ್ರು. ಸೊ ಮಕ್ಕಳನ್ನ ಮೋಟಿವೇಟ್ ಮಾಡೋದಾಗಲಿ, ಯಾಕಂದರೆ ಮಕ್ಕಳನ್ನ ಹಿಡಿದಿಟ್ಕೊಳ್ಳೋದು ಒಂದು ಚಾಲೆಂಜಿಂಗ್ ಅದು. ಸೊ ಅದು ಪ್ರದೀಪಲ್ಲಿ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ ಅದು. ಸೊ ಹೀಗೆ ಸುಮಾರು ವರ್ಷಗಳು ನಮ್ಮ ಜೊತೆನೇ ಪ್ರದೀಪ್ ನಮ್ಮ ಜೊತೆ ಬಂದರು. ಮತ್ತು ಅವರಲ್ಲಿರೋ ಒಂದು ಗೊತ್ತಾಗತ್ತಲ್ಲ, ಅದೇನು ಹೇಳ್ತಾರೆ, ಆ ಟ್ಯಾಲೆಂಟ್ ಒಂದು ಹೊರಗೆ ಹೊಮ್ಮಬೇಕು ಅಂತ ಹಿಂಗೆ ಚಿಮ್ತಾ ಇರತ್ತೆ. ಸೊ ಸ್ಪಾರ್ಕ್ ಫ್ರಸ್ಟ್ರೇಷನ್ ಆಗಕ್ಕೆ ಮುಂಚೆ ಮೇಡಮ್ ಒಂದು ಅವಕಾಶ ಕೊಟ್ಟರು. ಏನಪ್ಪ ಏನು ಅನ್ಕೊಂಡಿದ್ಯಾ ನೀನು, ಏನು ಮಾಡಬೇಕು ಅನ್ಕೊಂಡಿದ್ಯಾ ಅಂತಂದ್ರೆ, ಹೀಗೆ ಕತೆ ಇದೆ ನನ್ನಲ್ಲಿ ಅಂತ ಹೇಳಿದ್ರು. ಸರಿ, ಕೂತು ಕತೆ ಕೇಳಿದ್ರಿ. ಸೊ ಚೆನ್ನಾಗಿದೆಪ್ಪ, ಮಾಡೋಣ. ಸೊ ಎಲ್ಲ ನಿರ್ದೇಶನದಿಂದ ಹಿಡಿದು ನೀವೇನು ಲಿಸ್ಟ್ ಏನು ಹೇಳಿದ್ರಿ ಅದನ್ನೆಲ್ಲ ನಾನು ನೋಡ್ಕೋತೀನಿ, ನಾನು ಮಾಡ್ತೀನಿ ಅಂತ. ಸೊ ಪ್ರೊಡ್ಯೂಸರ್ ನಮ್ದು ಏನಿದ್ರು ಎಷ್ಟೋ ಅಷ್ಟಿದೆ, ಅದನ್ನು ಪಾಪ ಪ್ರದೀಪ್ ಅವರೇ ನಿಭಾಯಿಸ್ಕೊಂಡಿದ್ದಾರೆ. ಸೊ ವೆಲ್ ಟ್ಯಾಲೆಂಟೆಡ್ ಗೈ. ಆ್ಯಂಡ್ ರಿತಿಕಾ ಶ್ರೀನಿವಾಸ್ ಆಲ್ಸೋ, ನೀವು ಹೇಳ್ದಂಗೆ ವೆರಿ ಆ ಸ್ಪಾರ್ಕ್ ಏನು ಅಟ್ರಾಕ್ಟಿವ್ ಆ ಸ್ಪಾರ್ಕ್ ಗೊತ್ತಾಗತ್ತೆ. ಕ್ಯೂಟ್ನೆಸ್ ಆ ದೇವತೆ ಕಾಸ್ಟ್ಯೂಮ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವ್ ಯಾಕೆ ಅದನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳ್ತಿದ್ದೀರಾ? ಎಷ್ಟೊಂದ್ ಕಡೆ ಎಷ್ಟು ಚಂದ ಕಾಣಿಸ್ತಿದ್ದಾರೆ, ಅದರಿಂದ ಏನಾದ್ರು ಸ್ಟೋರಿ ಇದೆಯಾ ಅಂತ. ಆಕ್ಚುಲಿ ಒಬ್ರು ನಮ್ಮ ಡಿಸ್ಟ್ರಿಬ್ಯೂಟರ್ ಒಂದು ನಾನು ಅಬ್ಸರ್ವ್ ಮಾಡಿಲ್ಲ ಆಯ್ತಾ, ಎಷ್ಟೊಂದು ಏನಕ್ಕೋ ಮಾಡಿರ್ತೀವಿ, ಅದು ಹೆಂಗೋ ತಿರ್ಕೊಳುತ್ತೆ. ಪೋಸ್ಟರ್ ಪ್ರಿಂಟ್ ಮಾಡಿಸಿರೋದು 8 ಶೀಟ್ ಈ ಥರದ್ದೆಲ್ಲ ಬರುತ್ತೆ ಅಂತ. ನಮ್ಮ ಗೋಕುಲ್ ಸರ್ ಡಿಸ್ಟ್ರಿಬ್ಯೂಟ್ರು, ಪುಷ್ಪ 2 ಮಾಡಿದವರು. ಸೊ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವ್ರಿಗೆ ಇದು ಪೋಸ್ಟರ್ ಇದು ಮಾಡೋಣ ಸರ್ ಅಂತೇಳಿ. ಅವ್ರಿಗೇನು ಅಂದ್ಕೊಂಡಿದ್ದಾರೆ, ಈಗ ದೇವ್ರ ಫೋಟೋ ಎಲ್ಲ ಕಡೆ ಕಸ ಹಾಕ್ಬಾರ್ದು, ಈ ಥರ ಎಲ್ಲ ಇಡ್ತಾರೆ ಹಳೆ ಫೋಟೋಗಳು, ಇದು ಮಾಡಿ ಅಂತ. ನೀವು ಇದ್ಯಾಕೆ ಆ ಥರ ಸರ್, ಆ ಥರ ಎಲ್ಲ ಕ್ರಿಯೇಟಿವಿಟಿ ಏನಿಲ್ಲ ಸರ್ ನಂದು. ಅದೊಂದು ಡ್ರೀಮಿ ಸೀಕ್ವೆನ್ಸು, ಅದಕ್ಕೋಸ್ಕರ ಅಲ್ಲ ನೀನು, ಯಾಕಂದ್ರೆ ನಾನು ಕೆಲವು ಯಾವುದೋ ಪ್ಲಾನ್ ಮಾಡ್ತೀವಿ ಅಂತ ಕೆಲವು ಅಸಂಪ್ಷನ್ಸ್ ಆಗ್ಬಿಡುತ್ತೆ. ಓ ಇವ್ನು ಅದೆಲ್ಲ ಅಷ್ಟು ಪ್ಲಾನ್ ಮಾಡಿದವನು, ಇದನ್ನೇ ಸರ್ ಅದೆಲ್ಲ ಏನೂ ಮಾಡಿಲ್ಲ ಸರ್, ಇದು ಫೋಟೋ ಚೆನ್ನಾಗಿದೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀವಿ ಇಬ್ಬರು, ನಾನು ಅವಳನ್ನ ನೋಡ್ತಾ ಇದ್ದೀನಿ, ಅದೊಂದು ಎಮೋಷನ್ ಇದೆ, ಅದಕ್ಕೋಸ್ಕರ ಇದು ಪೋಸ್ಟರ್ ಮಾಡಿದ್ದೀನಿ ಸರ್ ಅಂತ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡೋದು ಒಂದು ಜನರಿಗೆ ರೀಚ್ ಆಗಲಿ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾಲೇಜಿಗೆ ಸೇರೋದು ಯಾಕೆ ಸರ್? ಹುಡುಗಿರು ಬೀಳ್ಲಿ ಅಂತ ಸರ್ ಏನು ಹೇಳ್ಕೊಡ್ತಾ ಇದ್ದೀರಾ ಯುವ ಜನತೆಗೆ? ನನಗೀಗ ಅದು ಗೊತ್ತಾಗಬೇಕು. ಫಸ್ಟ್ ಡೈಲಾಗೇ ಅದು. ನೀವು ಹೇಳಿ, ಅದು ನಿಮ್ಮ ಮನಸ್ಸಿನ ಮಾತಾ, ಅದು ತುಂಬ ವರ್ಷದಿಂದ ಅದು ಒಳಗಿತ್ತು ಅಂತ ಅನಿಸುತ್ತೆ ನನಗೆ. ಅಲ್ಲ, ಆ್ಯಕ್ಚುಲಿ ನಾನು ಒಂದೇನು ಗಮನಿಸಲಿಲ್ಲ ಅಂದರೆ, ಟ್ರೇಲರಲ್ಲಿ ನನಗೆ ತುಂಬ ಕ್ಲೋಸ್ ಆಗಿ ಎಲ್ಲ ತುಂಬ ಕಾಲೇಜ್ ಸಪೋರ್ಟ್ ಮಾಡಿದ್ದಾರೆ. ಮೇಯ್ನಾಗಿ ಯಾವ ಕಾಲೇಜ್ ಸಪೋರ್ಟ್ ಮಾಡಿದ್ದಾರೆ ಆ ಲೋಗೋಸ್ ಹಾಕಿದ್ದೀನಿ. ಹೌದು, ಅದು ಡಿಸೈನಲ್ಲಿ ಆಗ್ಬಿಟ್ಟಿತ್ತು. ಆ ಡೈಲಾಗ್ ಆಮೇಲೆ ಆ್ಯಡ್ ಮಾಡಿದ್ದು. ನನಗೆ ರಿಯಲೈಸ್ ಆಗಲಿಲ್ಲ, ಲಕ್ಷಾಂತರ ರೂಪಾಯಿ ಕಾಲೇಜ್ ಫೀಸ್ ಕೊಡ್ತೀನಿ ಅಂದಾಗ ಈ ಲೋಗೋ ಬರುತ್ತೆ. ಅಯ್ಯೋ, ಆ ಕಾಲೇಜವರೆಲ್ಲ ಮ್ಯಾಮ್ ನಿಮ್ಗೆ ಏನಾದರೂ ಕಾಲ್ ಮಾಡಿ ಹೇಳಿದ್ರ, ಏನ್ರಿ ಇದು ಟ್ರೇಲರ್ ನಮ್ಮ ಲೋಗೋ ಹಾಕ್ಬಿಟ್ಟು ಹಿಂಗೆ ನಿಮ್ಗೆ ಯಾರಾದ್ರೂ ರೀಚ್ ಮಾಡೋದಕ್ಕೆ ಬರುತ್ತೆ ಏನೋ ಗೊತ್ತಿಲ್ಲ. ನಮ್ಗೆ ರಿಯಲೈಸ್ ಆಗಿಲ್ಲ. ಮೊನ್ನೆ ಥಾಮಸ್ ಸರ್ ಅಂತ ಐಡಿಯಾ ಕಾಲೇಜ್ ಅವರು, ವಾಟ್ ಯು ಮೀನ್ ಬೈ ದಿಸ್ ಸರ್? ಓ ಸರ್, ನಾನು ಗಮನಿಸಿಲ್ಲ ಅಂದ್ರೆ ನಾವು ಓಕೆ ಲೋಗೋ, ದೇವ್ರ ಹೆಸರು, ಮ್ಯಾಮ್ ಹೆಸರು, ನಮ್ಮ ಹೆಸರು, ಈ ತರ ಹೋಗ್ಬಿಡ್ತೀವಿ. ಕಂಟೆಂಟ್ ಮೇಲೆ ಡೈಲಾಗ್ ಮೇಲೆ ಹೋಗ್ತಾ ಇರ್ತೀವಿ. ಆಕ್ಚುಲಿ ನಾವು ಅದು ಫುಲ್ ಡೈಲಾಗ್ ಸಿನಿಮಾದಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿಲ್ವಲ್ಲ ಅಂತೀವಿ. ಎಲ್ಲರೂ ಏನ್ ಅನ್ಕೊಂತಾರೆ, ಕರಿಯರ್ ಜಾಬ್ಸ್ ಅಲ್ಲ ಹುಡುಗಿ ಸಿಗೋದು ಕ್ಯಾಂಪಸ್ ಸೆಲೆಕ್ಷನ್. ನಾನು
ಆಕ್ಚುಲಿ ಫಸ್ಟ್ ಟೈಮ್ ನೋಡಿದಾಗ ನಿಜವಾಗ್ಲೂ ಹಂಗೆ ಓಕೆ ಇಷ್ಟೆಲ್ಲ ಏನಕ್ಕೆ ಹೋಗ್ತೀವಿ ಒಂದು ಜಾಬ್ ಆಗಿ ಹೊರಗೆ ಅಲ್ಲಿ ನೋಡಿದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ತರ ಹುಡುಗಿ ಬಗ್ಗೆ ಬಂತು ಡೈಲಾಗು. ಸೊ ಇದೇ ತರ ಏನೇನೆಲ್ಲ ಡೈಲಾಗ್ಸ್ ಇಟ್ಟಿದ್ದೀರಾ ಸಿನಿಮಾ ಒಳಗೆ? ಟ್ರೈಲರ್ ಅಲ್ಲೇ ಇಷ್ಟು ಜಲಕ್ ಇದೆ. ತುಂಬಾ ಇದೆ. ಮ್ಯಾಮ್ ನೀವು ಮೂವಿ ಕಂಪ್ಲೀಟ್ ನೋಡಿದ್ರ ಮ್ಯಾಮ್ ಒಂದ್ಸಲ ಔಟ್ಪುಟ್? ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಹೌದು. ಮತ್ತೆ ಅದೇ ಈಗಿನ ಮಕ್ಕಳಿಗೆ ಸಂದೇಶ ಏನು ಕೊಡಬೇಕು ಅಂತಿದೆಯೋ ಅದು ಫುಲ್ ಫ್ಲಡ್ಜ್ ಆಗಿದೆ. ಸೊ ಖಂಡಿತವಾಗಿ ಈಗಿನ ಕಾಲದ ಮಕ್ಕಳು, ಸೊ ಯಂಗ್ಸ್ಟರ್ಸ್ ಹೂ ಹ್ಯಾವ್ ಕಮ್ ಔಟ್ ಫ್ರಮ್ ದಸ್ ಕಾಲೇಜ್ ಎಲ್ಲರೂ ಖಂಡಿತ ಈ ಫಿಲಮ್ ನೋಡಬೇಕು. ಸೊ ಹಾಗೆ ಗೊತ್ತಾಗತ್ತೆ ಹೌದು ನಮ್ಮ ಜೀವನ ಔಟ್ ಆಫ್ ಸಿಲೆಬಸ್, ಇಟ್ಸ್ ನಾಟ್ ಅ ಕಾಲೇಜ್ ಆರ್ ಸ್ಕೂಲ್. ರೈಟ್. ಓಕೆ ಸರ್, ಇನ್ನು ಯೋಗರಾಜ್ ಭಟ್ ಸರ್ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಅವರೇ ಭಯಂಕರ ಲಿರಿಕ್ಸ್ ಬರೀತಾರೆ, ಡೈಲಾಗ್ಸ್ ಬರೀತಾರೆ, ಅವ್ರ ಡಿರೆಕ್ಷನ್ ಅಂತೂ ಯೂನಿಕ್ ಎಲ್ಲ ಇದೆ. ಅವ್ರ ಹತ್ರನೇ ನೀವು ಅಂಥ ಡೈಲಾಗ್ಸ್ ಎಲ್ಲ ಹೇಳಿದ್ದೀರಾ, ಅದು ಹೆಂಗಿತ್ತು ಚಾಲೆಂಜಿಂಗು ಅದು ಹೇಳಿ. ಹೌದು, ಯೋಗರಾಜ್ ಭಟ್ ಸರ್ ಫಸ್ಟ್ ಟೈಟಲ್ ಇಷ್ಟಪಟ್ಟರು. ಚೆನ್ನಾಗಿದೆ ಕಣ ಇದು, ಔಟ್ ಆಫ್ ಸಿಲೆಬಸ್, ಒಂದು ಫೋರ್ಸ್ ಇದೆ. ನನ್ನ ಪ್ರಕಾರ ಆ ಟೈಟಲಲ್ಲಿ ಬರೀರಿ ಅಂದರೆ ಅವ್ರು ಒಂದು 100 ಸಾಂಗ್ 2 ದಿನದಲ್ಲಿ ಬರೆದು ಬಿಡ್ತಾರೆ. ಏನು ಔಟ್ ಆಫ್ ಸಿಲೆಬಸ್ ಡ್ಯಾಶ್ ಅಂತ ಅಂದ್ಕೊಟ್ರೆ ಅವ್ರು ಆ ಥರ ಒಂದು ಬರವಣಿಗೆ ಒಂದಿದು. ನಾನು ಪ್ಯಾಷನ್ ಅನ್ನೋದು ಏನಂತ ಅವ್ರ ಹತ್ರ ಕಲಿತೆ ಸೆಟ್ಟಲ್ಲಿ. ಅವರು ಒಂದು ಮಧ್ಯದಲ್ಲಿ ಯಾವುದೋ ಒಂದು ಸೀನ್ ಅವ್ರು ಮಾಡ್ತಾ ಇರೋದನ್ನ ನಾನು ಸ್ಕ್ರಿಪ್ಟ್ ಕೊಟ್ಟಿರ್ತೀನಲ್ಲ, ಅದನ್ನೇ ಕ್ಲೈಮ್ಯಾಕ್ಸ್ ಮಾಡೋ ಒಂದು ಪೊಟೆನ್ಷಿಯಲ್ ಇರೋ ಡೈರೆಕ್ಟರ್ ಅವರು. ಇರೋ ಇದೇನೋ ಚೆನ್ನಾಗಿ ಮಾಡ್ತೀನಿ ಅಂತ ಬರೆದ್ರು ಸರ್, ನಾನು ಈ ಸೀನ್ ಏನಾದ್ರು ಇಲ್ಲಿ ಹಾಕಿದ್ರೆ ಸಿನಿಮಾ ಮುಗಿತಂತ ಎದ್ದೋಗ್ಬಿಡ್ತು. ಅಷ್ಟು ಡೆಪ್ತ್ ಬರೆದ್ಬಿಟ್ಟಿದ್ದೀರಾ ನೀವು. ಅದು ಇಂಟ್ರೋಲ್ ಮುಂಚೆ ಒಂದು ಈ ಥರ ಸೀಕ್ವೆನ್ಸಲ್ಲಿ ಬರುತ್ತೆ ಸರ್, ಅಷ್ಟು ಬೇಡವಾ ನಾವು ಅಂದ್ಬಿಟ್ಟು ಮತ್ತೆ ಬರೀತಾರೆ. ಅದು ಲವ್ ಫಾರ್ ರೈಟಿಂಗ್, ಲವ್ ಫಾರ್ ಇದು. ಓಕೆ ಮಾಡ್ಬಿಟ್ಟು ಹೋಗ್ಬೋದು ಯಾವುದೋ ಒಂದು ಸಿನಿಮಾ, ಆ ಥರ ಬರೋಲ್ಲ ಅವ್ರಿಗೆ. ಜೊತೆಗೆ ಅವ್ರು ಬಂದಾಗ ನಾನು ರಿಲ್ಯಾಕ್ಸ್ಡು. ಸರ್ ತೆಗಿಸ್ತಾರೆ ಬಿಡು, ಸಾಕನ್ಸುತ್ತಲ್ವ ಸರ್, ಅದೇ ಅದು ತೆಗ್ದಿದ್ದು ನಾನು ಕೇಳ್ಬೇಡ ಅಂದ್ಬಿಟ್ಟು ತೆಗಿಸ್ತಾರೆ. ಈ ಥರ ಮಾಡ್ತಾರೆ. ಆಮೇಲೆ ಬಿಟ್ಟು ನಾನು ಆರಾಮಾಗಿ ರಿಲ್ಯಾಕ್ಸ್. ಅವ್ರಿಗೆ ಎಡಿಟಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ ಯೋಗರಾಜ್ ಭಟ್ ಸರ್ಗೆ, ಬಿಕಾಸ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್. ಸೊ ಆ ಎಪಿಸೋಡು ನಾನು ತುಂಬ ರಿಲ್ಯಾಕ್ಸ್ಡ್ ಆಗಿದ್ದೆ. ನಿಮಗೆ ಆರಾಮ್ ಇತ್ತ ಹಂಗಿದ್ರೆ ಅವ್ರ ಹತ್ರ ವರ್ಕ್ ಮಾಡೋದು? ಆರಾಮ್. ಅಲ್ಲಿ ರೈಟರ್ ಕಮ್ ಡೈರೆಕ್ಟರ್ ಇದಾರಲ್ಲ. ಅಂದ್ರೆ ನನ್ನ ತಲೆಯಲ್ಲಿ ಏನಂದ್ರೆ ಹಿ ಹಿಮ್ಸೆಲ್ಫ್ ಇಸ್ ಅ ವೆರಿ ಅಮೇಸಿಂಗ್ ಡಿರೆಕ್ಟರ್. ಅವ್ರಿಗೆ ನೀವು ಡೈರೆಕ್ಷನ್ ಮಾಡ್ಬೇಕಂದ್ರೆ ನಿಮಗೆ ಒಳಗಡೆ ಮೀಟರ್ ಆಫ್ ಆಗ್ಲಿಲ್ವಾ ಅಂತ ನಾನು ಕೇಳಿದ್ದು. ಅದೇನಂದ್ರೆ ಒಂದು ನಾವು ಮಾಡಿದ್ದ ನಾವು ಏನೇನು ಬರ್ಕೊಡ್ತೀವಿ ಅದನ್ನ ಮಾಡ್ಕೊಡ್ತಾರೆ ಸರ್. ಅವ್ರು ಒಂದು ಎಕ್ಸ್ಟ್ರಾ ಏನು ವರ್ಕ್ ಆಗ್ಬೋದು ಅನ್ನೋದು ಮಾಡ್ಕೊಡ್ತಾರೆ. ಎಡಿಟಿಂಗ್ ಟೇಬಲಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಅದು ಕತೆಗೆ ಏನಾದ್ರು ಕಾನ್ಫ್ಲಿಕ್ಟ್ ಆಗ್ತಿದೆಯಾ, ಈ ಥರದ್ದು ಆಗ್ತಿದೆಯಾ ಅಂತೆಲ್ಲ ಸ್ವಲ್ಪ ಡಿಸೈಡ್ ಮಾಡಿ ಇದು ಮಾಡ್ತೀವಿ. ಹೇಳ್ತೀನಿ ತಗೊಳ್ಳೋ ಇದೊಂದು ಇದೇ ಚೆನ್ನಾಗಿದೆ ಅಂತ. ಆಮೇಲೆ ಅದು ಎಲ್ಲ ಮಾಡಿದ್ಮೇಲೂ ಮತ್ತೆ ಇಂಪ್ರೂವೈಸ್ ಆಗಿ ಬರುತ್ತೆ. ಅವ್ರ ಥಾಟ್ ಅನ್ನೋದು ನಿಲ್ಲದೆ ಇಲ್ಲ ಅವರಿಗೆ. ಸೊ ನಾವು ಓಕೆ ಮಾಡಿ ಸರ್ ಏನೇನು ಹೇಳ್ತಾರೆ ಹೇಳಿ, ಯಾವ್ದು ಮ್ಯಾಚ್ ಆಗುತ್ತೆ ಇಟ್ಕೊಳ್ಳೋಣ. ಜೊತೆಗೆ ನಾವು ಏನು ಬರ್ಕೊಟ್ಟಿರ್ತೀವಿ ಅದಂತೂ ಮಾಡಿರ್ತಾರೆ, ಅದು ಎರಡನೇ ಮಾತಿಲ್ಲ. ಆಮೇಲೆ ಅವ್ರಿಗೆ ಸಿನ್ಸ್ ಎಡಿಟಿಂಗ್ ಇದ್ದಿದ್ದರಿಂದ ಸ್ವಲ್ಪ ಸ್ಪೀಡ್ ಆಗುತ್ತೆ ಶೂಟು. ನಾವು ಫುಲ್ ಅಲ್ಲಿ ನಡ್ಕೊಂಡ್ಬರುತ್ತೆ, ಅಲ್ಲಿ ನಡೆಯೋದು ಅಲ್ಲಿ ಕಟ್ ಮಾಡ್ತಾನೆ, ಇಲ್ಲಿ 2 ಹೆಜ್ಜೆ ಸಾಕು ಇಷ್ಟೇ ಬರೋದು ಅಂತ. ಟೆಕ್ನಿಕಲಿ ತುಂಬಾ ಸ್ಟ್ರಾಂಗು. ಆಮೇಲೆ ಅವರು ಈ ABC ಆಡಿಯನ್ಸ್ ಅಂತ ಕರಿತೀವಲ್ಲ, ಮಾಸಸ್ ಕಪಿಲ್ ಮಾಡೋದು ಅವ್ರದ್ದು ಹ್ಯೂಮರು. ಕೆಲವೆಲ್ಲ ನಾವು ಹೇಳೋ ಜೋಕ್ ಎಷ್ಟೊಂದು ಅರ್ಥನೇ ಆಗದೆ ಇರ್ಬೋದು, ಈ ಥರ ಎಲ್ಲ ಇರುತ್ತೆ. ಬಟ್ ಯೋಗರಾಜ್ ಭಟ್ ಸರ್ ಹೇಳೋದು ಒಂದೊಂದು ಪದಾನೂ ನಾಟುತ್ತೆ, ಒಂದೊಂದು ಹಾಸ್ಯನೂ ವರ್ಕ್ ಆಗುತ್ತೆ. ಇದರಲ್ಲಿ ನಮ್ಮಲ್ಲಿ ಫಾರಿನ್ ಆಕ್ಸೆಂಟ್ ಎಲ್ಲ ಮಾತಾಡಿಸ್ಬಿಟ್ಟಿದ್ದೀವಿ. ಏನ್ ಬೇಕು, ಅಮೇರಿಕನ್ ಬೇಕಾ, ಬ್ರಿಟಿಷ್ ಏನೋ ಒಂದು ಇದೊಂದು ಹೇಳಿ ಟೀಚರ್ ಥರ, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು.